ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವೀರವನಿತೆ ಒಣಕೆ ಒಬ್ಬವನ ಜಯಂತಿ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ವತಿಯಿಂದ ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ವೀರವನಿತೆ ಒಣಕೆ ಒಬ್ಬವನ ಜಯಂತಿ ಕಾರ್ಯಕ್ರಮಕ್ಕೆ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ದೀಪಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವೀರವನಿತೆ ಒಣಕೆ ಒಬ್ಬವಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಸರ್ಕಾರಿ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿಜಯಕುಮಾರ್ ಎಚ್ ಸಾಲಿಮನಿ ಅವರು ಒಣಕೆ ಒಬ್ಬವಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ನಂತರ ಹಲವು ಮಹಿಳೆಯರಿಗೆ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಎಲ್ಲ ಅಧಿಕಾರಿಗಳು ಬರೆದ ತಮ್ಮ ಆಕ್ರೋಶವನ್ನು ಗುರುತು ಮಾಡಿಕೊಂಡು ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಇದು ನಮ್ಮ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಚಿಕ್ಕವರಿದ್ದಾಗ ಶಾಲಾ ಪುಸ್ತಕದಲ್ಲಿ ಇದೊಂದು ಪಠ್ಯ ಪುಸ್ತಕದಲ್ಲಿ ಸೇರಿರ್ತಕ್ಕಂಥದ್ದು. ನಾವೆಲ್ಲ ಓದ್ತಿದ್ದೆವು. ಯಾವ ರೀತಿ ಇರಬಹುದು, ಮುದ್ದು ಹನುಮಪ್ಪನ ಹೆಂಡತಿ ಚಿತ್ರದುರ್ಗದ ಕೋಟೆ ಮೇಲೆ ಈ ಏನು ನಮ್ಮ ಹೈದರಾಲಿ ಆಕ್ರಮಣ ಮಾಡಿದಾಗ ಒಬ್ಬ ಹೆಣ್ಣು ಮಗಳ ಮನಸ್ಸಿನಲ್ಲಿ, ಆಗಿನ ಕಾಲದಲ್ಲಿ ಹೆಣ್ಣು ಮಗಳಿಗೆ ಇನ್ನೂ ಸ್ಥಾನಮಾನ ಇರಲಿಲ್ಲ. ಇವತ್ತು ಸ್ಥಾನಮಾನ 12ನೇ ಶತಮಾನದಿಂದ ಬುದ್ಧ ಬಸವ ಅಂಬೇಡ್ಕರ್ನ ಹಿಡ್ಕೊಂಡು ಹೋರಾಟ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಾವಿತ್ರಿಬಾಯಿ ಪುಲೆ ಅವರ ಪುಣ್ಯದಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ಸರಿ ಸಮಾನವಾದಂಥ ಹಕ್ಕು ಸಿಕ್ಕಿದೆ. ಆಗಿನಿಂದ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಒಂದು ಭೋಗದ ವಸ್ತು ಮನೆಯಲ್ಲಿ ಇರಬೇಕಂತ ಹೇಳಿ, ಅಂಥ ಸಂದರ್ಭದಲ್ಲಿ ಒನಕೆ ಓಬವ್ವ ಹೈದರಾಲಿಯ ಒಂದು ಶತ್ರುಗಳು ಆ ಕೋಟೆ ಒಳಗೆ ನುಗ್ಗಿದಾಗ ಮನೆಯಲ್ಲಿರ್ತಕ್ಕಂಥ ಒಣಕೆನೇ ಅಸ್ತ್ರ ಮಾಡಿಕೊಂಡು ಬಂದು ಒಬ್ಬೊಬ್ಬ ಶತ್ರುನ ತಲಿಬಡದೇನಪ್ಪ ಅಂದ್ರೆ ನೂರಾರು ಶತ್ರುಗಳನ್ನು ಸಂಹಾರ ಮಾಡಿರ್ತಕ್ಕಂಥ ತಾಯಿ. ಆಕೆ ಕೊನೆವರೆಗೂ ಹೋರಾಟ ಮಾಡ್ತಿದ್ಲು, ದಣದಿರಲಿಲ್ಲ. ಆದರೆ ಕೆಲವೊಂದು ಜನ ಹಿಮ್ಮಿನಿಂದ ಬಂದೇನಪ್ಪ ಅಂದ್ರೆ ಆಕೆಗೆ ಚಾಕು ಹಾಕಿ ಸಾಯಿಸಿಬಿಡ್ತಾರೆ. ಮೋಸದಿಂದ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಇದು ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಪೀಳಿಗೆ ಕೂಡ ಈ ದೇಶದ ಇತಿಹಾಸದಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ವೀರ ವನಿತೆ ಓಬವ್ವನವರ ಚರಿತ್ರೆ ಭಾಳ ವಿಚಿತ್ರವಾಗಿ ಮತ್ತು ಭಾಳ ಎಲ್ಲರೂ ಕೂಡ ಒಪ್ಪಲೇಬೇಕಾದಂಥ ಧೈರ್ಯವನ್ನು ನಾವು ಮೆಚ್ಚಲೇಬೇಕಾದಂಥದ್ದು. ಎಲ್ಲವನ್ನು ಡೀಟೇಲ್ ಆಗಿ ನಮ್ಮ ಉಪನ್ಯಾಸಕರು ಈ ವಿಷಯವನ್ನು ತಮಗೆ ತಿಳಿಸ್ತಾರೆ. ಇನ್ನು ಮುಂದೆ ಎಂದೂ ಕೂಡ ಈ ರೀತಿ ಆಗದಂತೆ ಜಿಲ್ಲಾಡಳಿತ ನಾವೆಲ್ಲರೂ ಸೇರಿ ಅದನ್ನು ಸರಿಪಡಿಸಿಕೊಂಡು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒನಕೆ ಓಬವ್ವಂತಲ್ಲ ಭಾಳಷ್ಟು ಜಯಂತಿಗಳನ್ನು ನಾನು ನೋಡ್ತೀನಿ. ಯಾವತ್ತೂ ಇದೇ ನಾನು ಬರಬೇಕು, ನಾನೇ ಬಯಸ್ಕೋಬೇಕು, ನಾನೇ ಹೇಳಬೇಕು, ತಪ್ಪಾಯ್ತು ಅನ್ಬೇಕು, ಎಲ್ಲಿ ತನ ಇದು ಸರಿ ಅನ್ಸಲಿಲ್ಲ. ಯಾಕಂದ್ರೆ ಇವೆಲ್ಲ ಏನಪ್ಪ ಅಂದ್ರೆ ಭಾಳ ಡೇಂಜರ್, ಭಾಳ ಅನಾಹುತ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು 137ನೇ ಜಯಂತಿ, ಅಲ್ಲಿನೂ ಇದೇ ಪರಿಸ್ಥಿತಿ. ಯಾಕಂದರೆ ಜನ ನಮ್ಮ ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಅವರು ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಕಷ್ಟಪಟ್ಟು ನೋವು ನಲಿವು ಅನುಭವಿಸಿ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ಇತಿಹಾಸ ಪುಟವನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು, ಯಾರು ಇತಿಹಾಸವನ್ನು ಬಲ್ಲರು ಅವರೇ ಇತಿಹಾಸವನ್ನು ಸೃಷ್ಟಿಸಬಲ್ಲರು ಅಂತಕ್ಕಂಥ. ನಿಮ್ಮ ಇತಿಹಾಸನೇ ಗೊತ್ತಾಗಲ್ಲ ಅಂದರೆ ನಾಳೆ ಏನು ಮಾಡ್ತೀರಿ? ಬರೀ ಗೂಗಲ್ ಆಯಿತು, ಧಾರಾವಾಹಿ ಆಯಿತು, ಅದೇ ನೋಡ್ಕೊತ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ? ಇದೆಲ್ಲ ಬಿಟ್ಟು ಈ ದೇಶದ ಚರಿತ್ರೆ ನಮಗೆ ಅರ್ಥ ಆಗ್ಬೇಕು. ಈ ದೇಶ ಇವತ್ತು ಅಮೇರಿಕದಿಂದ ಗೋಧಿ ಅಕ್ಕಿ ತಿಂದು ಉಣ್ತಕ್ಕಂಥ ದೇಶ ಇದು. ಎಲ್ಲಿನೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಇಲ್ಲೇ ಒಂದು ಹೈಸ್ಕೂಲು, ಕಾಲೇಜ್ ಕೂಡ ಇರಲಿಲ್ಲ, ಯೂನಿವರ್ಸಿಟಿಗಳು ಇರಲಿಲ್ಲ. ಈಗೆಲ್ಲ ಚರಿತ್ರೆ ಹಿಂದಿನ ಇರ್ತಕ್ಕಂಥವ್ರಿಗೆ ಗೊತ್ತಾಗ್ಬೇಕಂತ. ಈ 371 ಕಲಂ ತಿದ್ದುಪಡಿ ಬಂದ್ಮೇಲೆ ಬಂದ್ರೆ ಡಾಕ್ಟರ್. ಈ ಸಂದರ್ಭದಲ್ಲಿ ಕರ್ನಾಟಕ ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಹಾದೇವ್ ಮೋಘ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಜಗದೇಶ್ವರಿ ನಾಸ್ತಿ ಸೇರಿದಂತೆ ಹಲವಾರು ಗಣ್ಯರು ಒನಕೆ ಒಬ್ಬವಳ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.